ಸರ್ಕಾರಿ ದಾಖಲೆಗಳ ಅವ್ಯವಸ್ಥೆಗೆ ಅಂತ್ಯ ಯಾವಾಗ? ನಾಡ ಕಚೇರಿಯಲ್ಲಿ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ರೆಕಾರ್ಡ್ಸ್ ಆಕ್ಟ್ ಜೀವಂತವಾಗಿದೆಯೇ? ಅವ್ಯವಸ್ಥೆ ಸರಿಪಡಿಸಲು 3 ವರ್ಷ ಸಾಲದಂತೆ ಈ ಅಧಿಕಾರಿಗೆ. ಇಲ್ಲಿ ನಾಶವಾಗಿರುವ ದಾಖಲೆಗಳು ಎಷ್ಟು? ತಹಶೀಲ್ದಾರ್ ಸಿದ್ದೇಶ್ ರವರೇ, ಗೂಳೂರು ನಾಡ ಕಚೇರಿಗೆ ಎಂದಾದರೂ ಭೇಟಿ ಕೊಟ್ಟಿದ್ದೀರಾ? ಕೃಷ್ಣ ಬೈರೇಗೌಡರೇ, ಇಂತಹ ನಾಡ ಕಚೇರಿಗಳು ಎಷ್ಟಿದೆ ಅನ್ನೋ ಮಾಹಿತಿ ನಿಮಗಿದೆಯೇ? ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಕ್ಯಾನ್ಸರ್ 4ನೇ ಹಂತ ದಾಟಿದೆ ಅಂತ ಪ್ರಕರಣ 1ರ ಆದೇಶದಲ್ಲಿ ನ್ಯಾಯಮೂರ್ತಿ ಸಂದೇಶ್ ಅವರು ಉಲ್ಲೇಖಿಸಿದ್ದಾರೆ. ಅಡಿಯಿಂದ ಮುಡಿಯವರೆಗಿನ ಭ್ರಷ್ಟಾಚಾರ ತುಂಬಿದ ಇಲಾಖೆಯಲ್ಲಿ ಅತ್ಯಂತ ಪ್ರಮುಖವಾದ ಇಲಾಖೆ ಅಂದರೆ ಕಂದಾಯ ಇಲಾಖೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲಿನ ಅಕ್ರಮ, ಅಧಿಕಾರಿಗಳ ಬೇಜವಾಬ್ದಾರಿಯನ್ನು ಹತೋಟಿಗೆ ತರಲು ಖುದ್ದು ಕಚೇರಿಗಳಿಗೆ ದಿಢೀರ್ ಭೇಟಿ ಕೊಟ್ಟು ಚಾಟಿ ಬೀಸುತ್ತಿದ್ದರೂ ಸುಧಾರಣೆ ಮಾತ್ರ ಆದಂತೆ ಕಾಣುತ್ತಿಲ್ಲ. ಕಂದಾಯ ಇಲಾಖೆಯಲ್ಲಿ ದಾಖಲೆಗಳನ್ನು ಗೋಲ್ಮಾಲ್ ಮಾಡುವುದು, ಸರ್ಕಾರಿ ದಾಖಲೆಗಳನ್ನೇ ಇಲ್ಲದಂತೆ ಮಾಡುವುದು ಬಹಳ ಹಿಂದಿನಿಂದಲೂ ನಡೆದುಕೊಂಡೇ ಬಂದಿದೆ. ಇದರ ಪರಿಣಾಮವಾಗಿ ಅದೆಷ್ಟೋ ಸರ್ಕಾರಿ ಜಾಗಗಳು ಪರಬಾರೆ ಆಗಿರುವ ಬಗ್ಗೆ ನಿತ್ಯ ನಿರಂತರ ಸುದ್ದಿ ಎನ್ನುವಂತೆ ಮಾಧ್ಯಮಗಳಲ್ಲಿ ವರದಿ ಆಗುತ್ತಲೇ ಇದೆ. ಇನ್ನು ಕಂದಾಯ ಇಲಾಖೆಯಲ್ಲಿನ ಅತ್ಯಂತ ತಳ ಹಂತದ ಅಧಿಕಾರಿಗಳ ಬೇಜವಾಬ್ದಾರಿ, ದುರಹಂಕಾರದ ಉದ್ದಟತನಗಳು ಸರ್ಕಾರಿ ದಾಖಲೆಗಳ ನಾಶಕ್ಕೆ, ಜನರ ನರಕ ಯಾತನೆಗೆ ಕಾರಣ ಅಂದರೆ ವಿಪರ್ಯಾಸವಲ್ಲ. ಅದಕ್ಕೊಂದು ತಾಜಾ ನಿದರ್ಶನ ಒಂದನ್ನ ನಿಮ್ಮ ಮುಂದೆ ವರದಿ ಮಾಡುತ್ತಿದ್ದೇವೆ. ಇಂದು ತುಮಕೂರು ತಾಲೂಕಿನ ಗೂಳೂರು ನಾಡ ಕಚೇರಿಯ ಸುಂದರವಾದ ವಿಹಂಗಮ ನೋಟ. ಈ ಕಚೇರಿಯ ಉಸ್ತುವಾರಿ ಈಗ ಕೇವಲ 3 ವರ್ಷದಿಂದ ಶಿರಸ್ತೇದಾರ್ ಭಾನುಪ್ರಕಾಶ್ ಅವರ ಕೈಯಲ್ಲಿದೆ. ಇಲ್ಲಿ ಜನ ಮತ್ತು ಸರ್ಕಾರದ ದಾಖಲೆಗಳನ್ನ ಅದೆಷ್ಟು ಮುತುವರ್ಜಿಯಿಂದ ನಿಭಾಯಿಸಲಾಗುತ್ತಿದೆ ಎನ್ನುವುದನ್ನ ನೀವೇ ನಿಮ್ಮ ಕಣ್ಣಾರೆ ನೋಡಿ. ಇಂತಹ ಅವ್ಯವಸ್ಥೆಯ ಬಗ್ಗೆ ಶಿರಸ್ತೇದಾರ್ ಭಾನುಪ್ರಕಾಶ್ರನ್ನ ಕೇಳಿದರೆ ಏನು ಹೇಳುತ್ತಾರೆ ಗೊತ್ತಾ? ಬನ್ನಿ, ನೀವೇ ಅವರ ಸುಮಧುರ ಮಾತುಗಳನ್ನ ಕೇಳಿ. ಏನ್ ಮಾಡ್ಕೊಂತೀರಿ? ನೋಡೋದ್ ಮಾಡ್ಕೊ ಹೋಗ್ರಿ ಅಷ್ಟೇ ಸರ್. ಸರ್ ನಾನೇನ್ ಹೇಳಿ ನೀವು ಕಚೇರಿ ಕೆಲಸ ಮಾಡ್ತಿರೋ ಕಚೇರಿಯಲ್ಲಿ ಆಯ್ತಾ, ಪಕ್ಕದಲ್ಲಿ ಮಳೆ ನೀರಿಗೆ ಎಲ್ಲಾ ದಾಖಲೆಗಳು ಎಲ್ಲ ಸರಿ ಮಾಡಿದೀವಿ. ಇದ್ರದೆಲ್ಲ ರೂಫ್ಗೆಲ್ಲ ಇದು ಓಡಿಸಿದೀವಿ, ನೋಡಿದೀರಾ ಮೇಲ್ಗಡೆ ನೀವು ಇದನ್ನ ದಾಖಲೆಗಳನ್ನ ನೋಡಿದಿರಾ? ಏನಾಗಿರುತ್ತೆ ದಾಖಲೆಗಳು ಮೊದ್ಲಿಂದನೂ ಅವನ್ನೆಲ್ಲ ನಾವು ಸರಿ ಮಾಡ್ತಾ ಇದೀವಿ. ನಾನು ಬಂದಿರೋದು ಎಷ್ಟು ವರ್ಷ? 2-3 ವರ್ಷ ಆಗಿದೆ. 2-3 ವರ್ಷದಿಂದ ನಮ್ಮ ಕಣ್ಣಿಗೆ ಡಾಕ್ಯುಮೆಂಟ್ಸ್ ಬಿದ್ದಿಲ್ಲ. ಅದನ್ನ ಮಾಡ್ತಾ ಇದೀವಿ. ಇಟ್ಟಾಡ್ ಅರ್ಧೋಗವಲ್ಲ ಸರ್. ಸರ್ ಈಗ ಬಿಲ್ಡಿಂಗು ಜಾಸ್ತಿ ಇಲ್ಲ, ಇದು ಖಾಸಗಿ ಬಿಲ್ಡಿಂಗು. ಖಾಸಗಿ ಬಿಲ್ಡಿಂಗ್ ಇದಕ್ಕೆ ಬಾಡಿಗೆ ಕೊಡ್ತಿದ್ದೀರಲ್ವಾ? ಇದು ಬಾಡಿಗೆ ಕೊಡ್ತಾ ಇಲ್ಲ, ಇದು ಕೆ ಬಿದ್ದು ಬಿಲ್ಡಿಂಗು. ನಾವ್ ಇದ್ದೀವಿ ಫ್ರೀ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಈ ಲೆವೆಲ್ಗೆ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಮಾಡ್ತಿದ್ದೀರಾ ಸರ್? ಜಾಗ ಕೊಟ್ಟಿದ್ದಾರೆ, ಅದರಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆದ್ಮೇಲೆ ನಾವ್ ಅಲ್ಲಿ ಶಿಫ್ಟ್ ಆಗ್ತೀವಿ. ಅದುವರೆ ತನಕ ಇಲ್ಲಿ ಇದ್ದೀವಿ, ನಮಗೆ ಹೊಸ ಬಿಲ್ಡಿಂಗ್ ಇಲ್ಲ. ಕೇಳಿದ್ರಲ್ಲ ನಮ್ಮ ನೆಚ್ಚಿನ ಶಿರಸ್ತೇದಾರ್ ಭಾನುಪ್ರಕಾಶ್ ಅವರ ನುಡಿಮುತ್ತುಗಳನ್ನ. ಈಗ ಕೇವಲ 3 ವರ್ಷದಿಂದ ಅವರು ಕೆಲಸ ಮಾಡುತ್ತಿದ್ದಾರಂತೆ. ಹಾಗಾದರೆ ಈ ಒಂದು ಅವ್ಯವಸ್ಥೆ ಸರಿಪಡಿಸಲು ಇನ್ನೆಷ್ಟು ವರ್ಷಗಳು ಇವರಿಗೆ ಬೇಕು? ಇದನ್ನು ಸರಿಪಡಿಸಲು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರೇ ದಿಢೀರ್ ಭೇಟಿ ನೀಡಬೇಕಾ ಅಥವಾ ಶ್ರೀಕೃಷ್ಣ ಪರಮಾತ್ಮನೇ ದರೆಗಿಳಿಯಬೇಕಾ? ಎಲ್ಲ ಜಿಲ್ಲಾಧಿಕಾರಿಗಳೇ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಚಾಟಿ ಬೀಸುತ್ತಾರಾ? ಕಾಲವೇ ಉತ್ತರ ನೀಡಬೇಕು. ಅತಿ ಶೀಘ್ರದಲ್ಲಿ ಮತ್ತೊಂದು ಅವ್ಯವಸ್ಥೆಯ ಅನಾವರಣ ಮಾಡಲು ನಿಮ್ಮ ಮುಂದೆ ಬರುತ್ತೇನೆ. ಅವ್ಯವಸ್ಥೆಯಲ್ಲಿನ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲು ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ, ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.